ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ. ಇವತ್ತು ಬೆಳಿಗ್ಗೆ ಅಡುಗೆನೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅಡುಗೆನೇ ಮಾಡೋದು. ಯಾಕಂದರೆ ಒಂದು ಎಣ್ಣೆ ಸೇವ್ ಆಗುತ್ತೆ, ಮತ್ತೊಂದು ಇವಾಗ ರಜಾ ಇದೆ, ಮಕ್ಕಳಿಗೇನು ಸ್ಕೂಲಿಲ್ಲ ಅಲ್ವಾ. ಸೊ ಏನು ಲಂಚಿಗೆ ತೆಗೆದುಕೊಂಡು ಹೋಗಂಗಿಲ್ಲ ಅಲ್ವಾ, ಅದಕ್ಕೆ ಅಡುಗೆನೇ ಮಾಡ್ತಾಯಿದ್ದೀನಿ. ಊರಿಂದ ಬರುವಾಗ ಸೊಪ್ಪು ತಂದಿದ್ದೆ. ನಾನು ಸೊಪ್ಪು ತಂದಿದ್ದೆನ ನಿಮಗೆ ತೋರಿಸಿರಲಿಲ್ಲ, ಜೋಳ ಮಾತ್ರ ತೋರಿಸಿದ್ದು. ನುಗ್ಗೆ ಸೊಪ್ಪು ಮತ್ತು ಈ ಸೊಪ್ಪು ಎರಡನ್ನೂ ಊರಿಂದನೇ ತಂದಿದ್ದು. ಅಜ್ಜಿ ತಂದು ಕೊಟ್ಟಿದ್ದರು ಸೊಪ್ಪನ್ನು. ನುಗ್ಗೆ ಸೊಪ್ಪು ದೊಡ್ಡಮ್ಮನ ಮನೆ ಹತ್ರನೇ ಇತ್ತು, ಸೊ ತೊಗೊಂಡು ಬಂದಿದ್ದೆ. ನಲ್ಲಿ ನೀರು ಹೇಗಿದ್ರು ಬರ್ತಿತ್ತಲ್ಲ ಅಂತ ಹೇಳಿ ಇಲ್ಲೇ ತೊಳ್ಕೊಳ್ಳೋಣ ಅಂತ ತೊಗೊಂಡು ಬಂದೆ. ನಾನು ಯಾವಾಗಲೂ ಸೊಪ್ಪನ್ನು ಹೀಗೆ ತೊಳ್ಕೊಳ್ಳೋದು, 2 ಸಲ ತೊಳ್ಕೊತೀನಿ. ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ವ, ಸೊ ನೀಟಾಗಿ ಹೋಗಲಿ ಅಂತ 2 ಸಲ ತೊಳಿತೀನಿ. ನಮ್ಮ ನಲ್ಲಿ ಬೇರೆ ಸರಿ ಇಲ್ಲ, ಒಂದು ಸ್ವಲ್ಪ ಏನಾದರೂ ಜೋರಾಗಿ ಆನ್ ಮಾಡೋಕ್ಕೆ ಹೋದರೆ ಅದು ಬಿದ್ದೇ ಹೋಗ್ಬಿಡುತ್ತೆ. ಅಂದರೆ ಕಿತ್ತೋಗ್ಬಿಟ್ಟಿದೆ. ನಾನು ಹೇಳ್ತಾ ಇದ್ದೀನಿ ರೆಡಿ ಮಾಡಿಕೊಡೋಕೆ ಬನ್ನಿ ಅಂತ ನಲ್ಲಿ ಅವ್ರು ಬಂದು ರೆಡಿ ಮಾಡಿಕೊಟ್ಟೇ ಇಲ್ಲ. ನೋಡಿ ಅಷ್ಟೇನು ಗಲೀಜಿಲ್ಲ, ಯಾಕಂದರೆ ಅಜ್ಜಿ ಮೊದಲೇ ಒಂದು ಸಲ ತೊಳ್ಕೊಂಡು ಬಂದಿದ್ರು ಅನ್ಸುತ್ತೆ. ಸೊ ಅಷ್ಟೇನು ಗಲೀಜಿಲ್ಲ. ಗಲೀಜಿರಲಿ ಇಲ್ಲದೇ ಇರಲಿ 2 ಸಲ ತೊಳ್ಕೊಂಡು ಅಭ್ಯಾಸ. ಸೊ ಅದಕ್ಕೆ ಮತ್ತೊಂದು ಸಲ ತೊಳ್ಕೊತಾ ಇದ್ದೀನಿ. ನಂಗಲ್ಲೆಲ್ಲ ತುಂಬ ಹಿಂಸೆ ಮಾಡಿದ್ರು, ಉಳ್ಕೊ ಭಾನುವಾರ ಹೋಗುವಂತೆ ಅಂತ. ಆದರೆ ನಾನೊಂದು 2 ದಿನ ಇದ್ದು ಬರಬೇಕಂತಲೇ ಹೋಗಿತ್ತು. ಜೊತೆಗೆ ನನಗೆ ಮೆನ್ಸಸ್ ಟೈಮ್ ಬೇರೆ ಇತ್ತು. ನನಗೆ ಹೊರಗಡೆ ಓದಲ್ಲೆಲ್ಲ ಆಗಿಬಿಟ್ರೆ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ನನಗೆ ಅಂತ ಅಲ್ಲ, ಪ್ರತಿ ಹೆಣ್ಮಕ್ಳಿಗೂ ಅದು ಇಷ್ಟ ಆಗಲ್ಲ. ನಮ್ಮ ಮನೇಲಿದ್ದರೆ ನಮಗೊಂಥರ ಕಂಫರ್ಟಬಲ್ಲು. ಪಾತ್ರೆ ಕೂಡ ತೊಳ್ಕೊಂಡಾಯಿತು. ಇವತ್ತು ಅರ್ಧ ಲೀಟ್ರು ಮಾತ್ರ ಹಾಲು ತಂದಿದ್ದಾರೆ. ಯಾಕಂದರೆ ಐಶು ಅಮ್ಮನ ಮನೇಲಿದ್ದಾಳೆ, ಅವಳು ರಜಕ್ಕೆ ಅಲ್ಲಿಗೆ ಹೋಗಿದ್ದಾಳೆ. ನಾವು ಊರಿಗೆ ಹೋಗಿದ್ದವಳು ಅಲ್ಲೇ ಇದ್ದಾಳೆ. ಅವಳು ಕೂಡ ಎಲ್ಲೂ ಬರೋದಕ್ಕೆ ಇಷ್ಟಪಡಲ್ಲ, ಅಮ್ಮನ ಮನೆ ಆಗಿದ್ದರಿಂದ ಅಲ್ಲೇ ಇದ್ದಾಳೆ. ನಾನು 3 ಟೊಮೊಟೊವನ್ನು ಬೇಯಿಸ್ಕೊಂಡಿದ್ದೀನಿ. ಉಪ್ಪು ಸಾಂಬಾರು ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ, ಉಪ್ಪು ಸಾಂಬಾರು ಮಾಡ್ತಿಲ್ಲ, ನಾನು ಬಸ್ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಒಂದು ಲಾಸ್ಟ್ ಟೈಮ್ ನಾನು ಅವ್ರ ಮನೆಗೆ ಅಂದರೆ ಸಾವಿನ ಮನೆಗೆ ಅಡುಗೆ ಮಾಡಿದಾಗ ಕಾಳು ಚೆನ್ನಾಗಿ ಬೆಂದೋಗಿತ್ತು. 1-2 ವಿಷಲ್ ಕೂಗಿಸ್ಬೇಕಿತ್ತು, ಒಂದು 3 ವಿಷಲ್ ಕೂಗಿಸಿದ್ದೆ. ಜಾಸ್ತಿ ಬೆಂದುಬಿಟ್ಟಿತ್ತು. ಈ ಸಲ ಜಾಸ್ತಿ ಬೇಯಿಸೋದು ಬೇಡ ಅಂತ ಅಂದ್ಕೊಂಡೆ. ಈ ಸತಿ ಜಾಸ್ತಿ ಬೆಂದೇ ಇರಲಿಲ್ಲ. ನಾನು ಕಾಳನ್ನು ಚಿಕ್ಕ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದು, ಅದಕ್ಕೆ ಸೊಪ್ಪು ತುಂಬೋದಕ್ಕಾಗಲ್ಲ ಅಂತ ಹೇಳಿ ಬೇರೆ ತಪ್ಪಲೆಗೆ ಹಾಕೋತಾ ಇದ್ದೀನಿ. ಈ ಕುಕ್ಕರ್ನಲ್ಲಿ ಇವಾಗ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ನಾನು ಅಂದ್ಕೊಂಡೆ ಇದನ್ನು ಶಾರ್ಟ್ ವಿಡಿಯೋ ಮಾಡೋಣ, ಅದೆಲ್ಲರಿಗೂ ರೀಚ್ ಆಗುತ್ತೆ, ಮುದ್ದೆ ಪಲ್ಯ ಬಸ್ಸಾಂಬಾರು ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡು ಟೈಮ್ ಆಗಿದ್ದರಿಂದ ನನಗೆ ಇಷ್ಟು ಮುದ್ದೆ ಬೇಡ, ನಂಗೆ ಅನ್ನ ಸಾಂಬಾರೇ ಹಾಕ್ಕೊಟ್ಬಿಡು ಅಂತ ಹಾಕಿಸ್ಕೊಂಡ್ರು. ಸೊ ನಾನು ಮುದ್ದೆ ಮಾಡಲಿಲ್ವಲ್ಲ, ಶಾರ್ಟ್ ವಿಡಿಯೋ ಮಾಡೇ ಇಲ್ಲ. ನೋಡೋಣ, ಸಾಧ್ಯ ಆದರೆ ಮಾಡ್ತೀನಿ. ನಾನು ಅನ್ನ ಮಾಡುವಾಗ ಅಳತೆಗೆ ನೀರು ಹಾಕೋದಕ್ಕೆ ಅಂತೇಳಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಇದು 1 ಲೀಟರ್ ಹಿಡಿಯುತ್ತೆ. ಸೊ 2 ಪಾವು ಅಕ್ಕಿಗೆ 1 ತಪ್ಪಲೆ ಹಾಕಿದ್ರೆ ಸಾಕಾಗುತ್ತೆ. ಯಾಕಂದರೆ ಬಾತ್ ಮಾಡುವಾಗೆಲ್ಲ ಬೇಕಲ್ವ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇದು ನೆನ್ನೆ ದೊಡ್ಡಮ್ಮನ ಮನೇಲಿ ಮಾಡಿದ ವಡೆ ಇನ್ನೂ ಇಷ್ಟು ಮಿಕ್ಕಿತ್ತು. ಇದನ್ನು ಹಾಗೆ ತಿಂದರೆ ಒಂಥರ ಬೆಂಡು ಅನಿಸುತ್ತೆ. ಸೊ ಅದರಿಂದ ನಾನು ದೋಸೆ ಕಲ್ಲ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಆವಾಗ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಕಾಳು ಚೆನ್ನಾಗಿ ಬೇಯ್ತಿದೆ, ಕುದೀತಿದೆ. ಇವಾಗ ನಾನು ಸೊಪ್ಪನ್ನು ತುಂಬ್ತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಹೆಚ್ಕೊಂಡು ಹಾಕಿದರೆ ಪಲ್ಯಕ್ಕೆ ಚೆನ್ನಾಗಿರೋದು. ನನಗೇನೋ ಹೀಗೆ ಹಿಡಿಯಾಗಿ ಹಾಕಬೇಕನ್ನಿಸ್ತು. ಇವತ್ತು ನಾನು ಹೆಚ್ಚೆ ಹಾಕೋದು, ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ಸೊಪ್ಪನ್ನು ಹಾಕಿದ ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಇರೋ ಸೊಪ್ಪೆಲ್ಲ ಬೇಯಲ್ಲ, ಒಳಗಡೆ ಇರೋ ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸೌಟ್ನಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನ ನೋಡ್ತಿದ್ರೆ ನನಗೆ ಯಾವ ಪಲ್ಯನೂ ಬೇಡ, ಯಾವ ಬಸ್ಸಾಂಬಾರು ಬೇಡ. ಉಪ್ಪು ಸಾಂಬಾರಲ್ಲಿ ಹೀಗೆ ಸೊಪ್ಪು ಹಾಕ್ಕೊಂಡು ಕಾಳು ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿದೆ. ಆದರೆ ನಾನು ಬಸ್ಸಾಂಬಾರ್ಗೆ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಬಸ್ಸಾಂಬಾರು ಮಾಡಲೇಬೇಕು. ತಂಗ್ಳು ವಡೆಗಳಿದ್ದರೆ ಕೆಲವರು ಎಣ್ಣೆಗೆ ಹಾಕ್ಕೊತಾರೆ, ನಾನು ಎಣ್ಣೆಗೇನು ಹಾಕಲ್ಲ. ಕಮ್ಮಿ ಫ್ಲೇಮ್ ಇಟ್ಟು ಹೀಗೆ ದೋಸೆ ತವದ ಮೇಲೆ ಇಟ್ಬಿಟ್ರೆ ಅದನ್ನು ಉಲ್ಟಾ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟು ಉಲ್ಟಾ ಮಾಡ್ತಿದ್ರೆ ಅದು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೇರೆ ಟೇಸ್ಟೇ ಕೊಡುತ್ತೆ, ವಡೆ ಅಂತ ಅನಿಸೋದೇ ಇಲ್ಲ, ಒಂಥರ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಎಣ್ಣೆ ಕೂಡ ಹಾಕೋಬಹುದು. ವಡೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿ ಬರೋದು ವಡೆ. ಅಂದರೆ ದೊಡ್ಡಮ್ಮ ಫುಲ್ಲು ನುಣ್ಣಗೆ ರುಬ್ಬಿಟ್ಟಿದ್ರು, ಅದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಸೊಪ್ಪು ಕಾಳು ಉಪ್ಸಾರು ನೋಡುವಾಗ ಯಾರ ಬಾಯಲ್ಲಿ ನೀರು ಬರ್ತಿದೆ ಅಂತ ಹೇಳಿ. ಖಂಡಿತ ಎಲ್ಲರಿಗೂ ಉಪ್ಪು ಸಾಂಬಾರು ಇಷ್ಟ ಆಗುತ್ತೆ, ಕೆಲವ್ರಿಗಷ್ಟೇ ಉಪ್ಪು ಸಾಂಬಾರು ಇಷ್ಟ ಆಗಲ್ಲ. ಇವಾಗ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ.
ಅಡುಗೆ ಎಲ್ಲ ಆಗುವಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇಬ್ಬರು ಹಾಲು ಕಾಯಿಸ್ಕೊಂಡು ಕುಡ್ಕೊಂಡು ಬಿಡೋಣ ಅಂತ ಹೇಳಿ ಹಾಲು ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಹಾಲೊಳಗಡೆ ಬಿದ್ದಿರೋದು, ಬೇರೆ ಏನೋ ಅಂದ್ಕೋಬೇಡಿ. ಒಂದು ಗ್ಲಾಸ್ ಹಾಲಿಗೆ ಇನ್ನು ಸ್ವಲ್ಪ ಹಾಲು ಹಾಕಿ ನೀರು ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ನಾವಿಬ್ಬರೇ ಇರೋದ್ರಿಂದ ಹಾಲಿನ ಜಾಸ್ತಿ ಬೇಕಾಗಲ್ಲ. ಅದಕ್ಕೆ ಇವಾಗಲೇ ಸ್ವಲ್ಪ ಕುಡ್ಕೊಳ್ಳೋಣ ಜಾಸ್ತಿ ಅಂದ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಲು ಕಾಯುವಷ್ಟರಲ್ಲಿ ಸೊಪ್ಪನ್ನು ಸೋರು ಹಾಕಿಬಿಟ್ಟು ಪಲ್ಯಕ್ಕೆ ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಲಲಿತಾ ಸಿಸ್ಟರ್, ನಾವು ಚಾಮುಂಡೇಶ್ವರಿ ಬಸಪ್ಪ ದೇವಸ್ಥಾನ ಗೌಡಗೆರೆಗೆ ಹೋದಾಗ ನಮಗೋಸ್ಕರ ಕಾಯ್ಕೊಂಡಿದ್ದು, ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ನಮ್ಮ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಯಿತು. ಆದರೂ ಸಹ ನಾನು ಜಾಸ್ತಿ ಮೆಸೇಜ್ ಮಾಡ್ತಿಲ್ಲ, ಫೋನ್ ಮಾಡ್ತಿಲ್ಲ ಅಂತ ನಿಮ್ಗೇನಾದರೂ ಅನಿಸಿದರೆ ಸಾರಿ ಸಿಸ್ಟರ್. ನಾನು ಮೊದಲು ತುಂಬ ವಾಟ್ಸಪ್ಗೆ ಅಡಿಕ್ಟ್ ಆಗಿದ್ದೆ. ಯಾವಾಗಲೂ ಎಲ್ಲರಿಗೂ ಯಾವುದೇ ಹಬ್ಬ ಆಗಲಿ ಏನೇ ಫಂಕ್ಷನ್ ಆದರೂ ವಿಶ್ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ನನಗೆ ಅದು ಕ್ರೇಜ್ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಯೂಟ್ಯೂಬ್ದು ವೀಡಿಯೋ ಸ್ವಲ್ಪ ಎಡಿಟ್ ಮಾಡ್ತಿರ್ತೀನಲ್ವ, ಸೊ ಅದರಿಂದ ಯಾರಿಗೂ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ. ಅಂದರೆ ಯಾರಿಗೂ ಮೆಸೇಜ್ ಮಾಡಲ್ಲ, ಸ್ಟೇಟಸ್ ಅಷ್ಟೇ ನೋಡ್ಕೊತೀನಿ. ನೀವು ಕಮೆಂಟ್ ಮಾಡಿದಾಗ ಮಾತ್ರ ರಿಪ್ಲೈ ಮಾಡ್ತಾರೆ. ವಾಟ್ಸಪ್ಪಲ್ಲಿ ಜಾಸ್ತಿ ಏನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಅಂದ್ಕೋಬೇಡಿ. ಯಾಕಂದರೆ ನಾನು ಜಾಸ್ತಿ ಇವಾಗ ಯೂಟ್ಯೂಬ್ ಯೂಸ್ ಮಾಡೋದ್ರಿಂದ ನಾನು ಯೂಟ್ಯೂಬಲ್ಲಿ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಅಲ್ಲ, ವಾಟ್ಸಪ್ಪಲ್ಲಿ ನೀವು ಕಳಿಸಿದ್ರು ಸಹ ನಾನು ರಿಪ್ಲೈ ಮಾಡಿರ್ತೀನಿ. ದಯವಿಟ್ಟು ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ. ನಾನು ಮಾತಾಡ್ತಾ ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳೋದನ್ನೇ ಮರೆತೆ. ನಿಮಗೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ ಹೀಗೆ ಮಾಡ್ತಿದ್ದಾರೆ ಅಂತ. ಹುಣಸೆಹಣ್ಣು ಹುಳಿಯನ್ನು ನಾನು ಕಿವುಚ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಸ್ಸಾಂಬಾರಿಗೆ ಹುಣಸೆಹಣ್ಣು ಹುಳಿ ಹಾಕಿದ್ರೆ ಚೆಂದ ಅಲ್ವಾ. ನಾನಿಲ್ಲಿ 3 ಟೊಮೊಟೊ ಹಾಕ್ತಿರೋದ್ರಿಂದ ಸ್ವಲ್ಪನೇ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಸ್ವಲ್ಪನೇ ಸಾಂಬಾರು ಮಾಡ್ತಿರೋದು. ಇವಾಗ ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ನಾವು ಮಾಡಿರೋ ಖಾರದ ಪುಡಿ ಈ ಸಲ ಅಷ್ಟು ಖಾರ ಇಲ್ಲ, ಅಂದರೆ ಬೇಳೆ ಸಾಂಬಾರು ಪುಡಿ. ತರಕಾರಿ ಸಾಂಬಾರು ಪುಡಿ ಜಾಸ್ತಿನೇ ಖಾರ ಇದೆ. ಆದರೆ ನಾನು ಬೇಳೆ ಸಾಂಬಾರು ಪುಡಿ ಬಗ್ಗೆ ಹೇಳಿದೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಒಬ್ಬಟ್ಟು ಸಾಂಬಾರು ಮಾಡಿದಾಗ ಟೊಮೊಟೊವನ್ನು ಸಪ್ರೇಟಾಗಿ ಅರ್ಧಂಬರ್ಧ ಬೇಯಿಸ್ಕೊಂಡು ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕಾಳಿನ ಜೊತೆಗೆ ಹಾಕ್ಬಿಟ್ಟಿದ್ದೆ. ಕಾಳಿನ ಜೊತೆ ಹಾಕೋದಕ್ಕಿಂತ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಟೊಮೊಟೊ ಇನ್ನೂ ಟೇಸ್ಟ್ ಕೊಡುತ್ತೆ. ಸಾಂಬಾರು ಮಾಡೋದಕ್ಕೂ ಮುಂಚೆ ಏನೇ ಇದ್ರೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಡಬೇಕು. ಪಲ್ಯ ಮತ್ತು ಸಾಂಬಾರು ಎರಡಕ್ಕೂ ಕರಿಬೇವಿನ ಸೊಪ್ಪು ಬೇಕಾಗಿರೋದ್ರಿಂದ ಕಿತ್ಕೊಂಡು ಬರೋಣ ಅಂತ ಬಂದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೇಲೇ 2 ಗಿಡ ಇದೆ ಕರಿಬೇವಿನ ಸೊಪ್ಪು. ಹೇಗಿದ್ದರೂ ಇಲ್ಲೇ ಇದೆ ಅಲ್ವಾ, ನಾನು ಯಾವಾಗಲೂ ಕಿತ್ಕೊಂಡು ಮನೆ ಒಳಗಡೆ ಇಟ್ಕೊಳ್ಳಲ್ಲ. ಯಾವಾಗ ಬೇಕು ಆವಾಗ ಹೋಗಿ ಕಿತ್ಕೊಂಡು ಬರ್ತೀನಿ. ಇಲ್ಲೊಂದು ಚಿಕ್ಕ ಗಿಡ ಆಯಿತು, ಬೇಡ ದೊಡ್ಡ ಗಿಡದಲ್ಲೇ ಕಿತ್ಕೊಂಡು ಬರೋಣ ಅಂತ ಈ ಕಡೆ ಬಂದೆ. ಅಕಸ್ಮಾತ್ ಏನಾದರೂ ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು ಅನ್ನೋವಾಗ ನೆನ್ನೆ ಸಂಜೆಲೇ ಕಿತ್ಕೊಂಡು ಇಟ್ಕೊತಿದ್ದೆ. ಇವಾಗೇನು ಅಡುಗೆ ಮಾಡೋದೇ ಲೇಟ್ ಅಲ್ವಾ, ಅದರಿಂದ ಇವಾಗಲೇ ಕಿತ್ಕೊಂಡು ಬರೋಣ ಅಂದ್ಕೊಂಡು ಬಂದೆ. ಮನೆ ಪಕ್ಕ ಈ ರೀತಿ ಒಂದು ಸಣ್ಣ ತೋಟ ಇದ್ದರೆ ನಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಬಿಡ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ 1-2 ಬಿಡ್ತಿದೆ, ಇನ್ನು ಸ್ವಲ್ಪ ದೊಡ್ಡ ಗಿಡ ಆದಮೇಲೆ ಬಿಡತ್ತೆ ಅನಿಸುತ್ತೆ. ಹಾಗೆ ಬರ್ತಾ ನಂದಿ ಬಟ್ಲು ಗಿಡ ನೋಡಿದೆ. ಇವತ್ತಂತೂ ಹೂ ತುಂಬ ಚೆನ್ನಾಗಿ ಬಂದಿದೆ ಗಿಡದಲ್ಲಿ. ಗಿಡದ ತುಂಬ ಹೂವಿದೆ. ಇದಕ್ಕಿಂತ ನಾನು ಇವತ್ತು ಎಡಿಟ್ ಮಾಡ್ತಿದ್ದೀನಲ್ವಾ, ಇವತ್ತು ಭಾನುವಾರ ನಾನು ಎಡಿಟ್ ಮಾಡ್ತಿರೋದು. ಇವತ್ತು ಇನ್ನೂ ಚೆನ್ನಾಗಿ ಹೂ ಬಂದಿತ್ತು. ಪದೇ ಅದನ್ನೇ ತೋರಿಸ್ತಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡಲಿಲ್ಲ ನಾನು. ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡಿದ್ದೀನಿ. ಇದು ಕಾಳು ಬೇಯಿಸ್ಕೊಂಡಿರುವಂತಹ ನೀರು, ಇದು ಖಾರದ ಪುಡಿ ಕಲಿಸ್ಕೊಂಡಿರುವಂಥ ಹುಣಸೆಹಣ್ಣು ರಸ, ಇದು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕಾಯಿ ತುರಿ, ಇದು ಟೊಮೊಟೊವನ್ನು ಸ್ಮ್ಯಾಶ್ ಮಾಡ್ಕೊಂಡಿರೋದು, ಟೊಮೊಟೊ ಬೇಯಿಸ್ಕೊಂಡಿದ್ದಲ್ವ ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಮೊದಲಿಗೆ ಎಣ್ಣೆಯನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಒಣಗಿಸ್ಕೊಂಡು ಒಣಮೆಣ್ಸಿನ್ಕಾಯಿ ಮಾಡ್ಕೊಂಡಿರೋದು. ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕರಿಬೇವು ಹಾಕಿಬಿಟ್ರೆ ಅದು ಬೇಗ ಸಿಡಿಯುತ್ತಲ್ವ, ಸೊ ಬೇಡ ಅಂತ ಬೆಳ್ಳುಳ್ಳಿ ಹಾಕಿದೆ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ನಚ್ಕೊಂಡೇ ಹಾಕಬೇಕು. ಒಂದು ಬೆಳ್ಳುಳ್ಳಿ ಇದ್ರೂ ಕೂಡ ಸಿಡಿದು ಬಿಡುತ್ತೆ ಜೋಪಾನ. ಕರಿಬೇವಿನ ಸೊಪ್ಪು ಹಾಕಿದೆ, ಅದನ್ನು ಎಲ್ಲ ಕಡೆ ಎಣ್ಣೆ ಆರುತ್ತೆ ಅಂತ ಹೇಳಿ ಪ್ಲೇಟಿಂದ ಮುಚ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಎಲ್ಲರಿಗೂ ಈ ವಿಚಾರ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಹೇಳಿದೆ. ಒಂದು ಸಣ್ಣ ಬೆಳ್ಳುಳ್ಳಿ ಇದ್ದರೂ ಕೂಡ ಎಣ್ಣೆಯಲ್ಲಿ ಅದು ಸಿಡಿದು ಬಿಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಗ್ಗರಣೆಗೆಲ್ಲ ಹಾಕಿದ ಮೇಲೆ ಇವಾಗ ಖಾರವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಿದ್ದೀನಿ, ಯಾಕಂದರೆ ಕಾಳು ಬೇಯಿಸ್ಕೊಂಡಿರೋ ನೀರೇ ಅಷ್ಟಿದೆ. ನಾವೇನಾದರೂ ಸಾಂಬಾರು ಜಾಸ್ತಿ ಮಾಡೋದಾದರೆ ಇನ್ನು ಸ್ವಲ್ಪ ನೀರು ಹಾಕೋಬಹುದಿತ್ತು. ನಾವು 3 ಜನ ಇರೋದಲ್ವ ಇವತ್ತು ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೊತಾ ಇದ್ದೀನಿ.
ಇದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿಯುವಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಕಾಯಿ ತುರಿ. ಪಲ್ಯಕ್ಕೆ ಯಾವಾಗಲೂ ಹಸಿ ಕಾಯಿ ತುರಿ ಹಾಕಿದ್ರೆ ಚೆಂದ ಅಂತ ನಾನು ಹೇಳ್ತಿರ್ತೀನಿ. ಇವಾಗ ಸಾಂಬಾರು ಬೇಯ್ತಿದೆ. ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ ಕಾಳಿನ ರಸಕ್ಕಾಗಲೇ ನಾನು ಉಪ್ಪು ಹಾಕಿದ್ದೀನಲ್ವ, ಇದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಟೊಮೊಟೊ ರಸವನ್ನು ಸಹ ಹಾಕ್ತಾಯಿದ್ದೀನಿ. ಅದು ಚೂರು ಬೆಂದ ಮೇಲೆ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಆ ನೀರಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯ್ತಿರಲಿ. ಇದು ಬೇಯುವಷ್ಟರಲ್ಲಿ ನಾನು ಪಲ್ಯಕ್ಕೆ ಇವಾಗ ಒಗ್ಗರಣೆಗೆ ಹಾಕ್ತೀನಿ. ಅಷ್ಟರಲ್ಲಿ ಇದನ್ನು ಮುಚ್ಚಿಟ್ಬಿಡೋಣ. ಇದು ಆಮೇಲೆ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು, ಇರಲಿಲ್ಲ ಸದ್ಯಕ್ಕೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಅಂದರೆ ಹಣ್ಣು ಆಗಿಬಿಟ್ಟಿತ್ತು. ಹಸಿಮೆಣ್ಸಿನ್ಕಾಯಲ್ಲಿ ಅದಕ್ಕೆ ಹಣ್ಣಾಗಿರೋ ಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಮುಚ್ಚಿದೆ. ಇದು ಪಲ್ಯ ಮಾಡೋದು ತುಂಬಾ ಈಸಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಹೆಚ್ಕೊಳ್ಳಿ. ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು, ದಪ್ಪಕ್ಕೆ ಹೆಚ್ಕೋಬೇಕು ಅನ್ನೋದೇನಿಲ್ಲ. ನಮ್ಮತ್ತೆ ಪಲ್ಯ ಮಾಡುವಾಗೆಲ್ಲ ಸಣ್ಣಕ್ಕೆ ಉದ್ದುದ್ದವಾಗಿ ಹೆಚ್ಚುತ್ತಾರೆ. ನಾನು ಬಾಕ್ಸ್ ಟೈಪಲ್ಲಿ ಹೆಚ್ಕೊತೀನಿ. ಇಲ್ಲೂ ಸಹ ನಾನು ಆಲ್ರೆಡಿ ಕಾಳು ಮತ್ತು ಸೊಪ್ಪು ಬೇಯುವಾಗ ಉಪ್ಪನ್ನು ಹಾಕಿದ್ರಿಂದ ಇದಕ್ಕೆ ಎಷ್ಟು ಬೇಕು, ಈ ಈರುಳ್ಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ. ಸ್ವಲ್ಪ ಉಪ್ಪು ಆದರೂ ಅದು ಒಗಚು ಮಳ್ಬಿಡುತ್ತೆ, ಅದನ್ನು ತಿನ್ನೋದಕ್ಕಾಗಲ್ಲ ಪಲ್ಯವನ್ನು. ಸೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನಾನು ತುಂಬ ಯೂಟ್ಯೂಬರ್ಸು ವೆರೈಟಿಯಾಗಿ ಅಡುಗೆ ಮಾಡೋದನ್ನು ನೋಡಿದ್ದೀನಿ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರತಿದಿನ ಅಡುಗೆ ಅಂತ ಹೇಳಿದ್ರೆ ಬೇಳೆ ಸಾಂಬಾರು, ಉಪ್ಪು ಸಾಂಬಾರು ಅಥವಾ ಬೆಂಡೆಕಾಯಿ ಸಾಂಬಾರು, ಮೂಲಂಗಿ ಸಾಂಬಾರು, ಮೊಸಪ್ಪು ಇದೇ ಆಗಿರುತ್ತೆ. ಹೊಸದಾಗಿ ಮಾಡೋದಕ್ಕೆ ಇಷ್ಟ ಇರುತ್ತೆ, ಇಷ್ಟ ಇರಲ್ಲ ಅಂತ ಅಲ್ಲ. ಬಟ್ ಎಲ್ಲದಕ್ಕೂ ಸಾಮಾನು ಬೇಕಲ್ವಾ, ಪದಾರ್ಥಗಳು ಬೇಕಲ್ವಾ. ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಸೊಪ್ಪು ಮತ್ತು ಕಾಯಿ ತುರಿ ಎರಡನ್ನೂ ಒಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಿದೆ. ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಮೊದಲೇ ಹೇಳಿದೆ ಅಲ್ವಾ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು, ಇರಲಿಲ್ಲ, ಹಾಕಿಲ್ಲ. ಮುದ್ದೆ ಮಾಡ್ಬೇಕು ಅಂದ್ಕೊಂಡೆ. ಇವರು ಟೈಮ್ ಆಗಿದೆ, ನನಗೆ ಮುದ್ದೆ ಮಾಡೋದು ಲೇಟ್ ಆಗುತ್ತೆ, ಹೊಟ್ಟೆ ಹಸಿವಾಗ್ತಿದೆ, ಊಟ ಹಾಕ್ಕೊಡು ಅಂದರು. ಸೊ ಹಾಕ್ಕೊಡ್ತಾಯಿದ್ದೀನಿ. ಅನ್ನ ಅಂದರೆ ಅವ್ರಿಗಾಗಲೇ ಹಾಕ್ಕೊಟ್ಟಿದ್ದೆ, ಇದು ನನಗೆ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಕೊಂಡೆ, ಪಲ್ಯ ಹಾಕ್ಕೊಂಡೆ. ನಾನು ಸಪ್ರೇಟಾಗಿ ಪ್ಲೇಟಿಗೆ ಹಾಕ್ಕೊತಿದ್ದೆ, ನಿಮಗೆ ತೋರಿಸ್ಬೇಕಂತ ಹೇಳಿ ಒಂದೇ ತಟ್ಟೆಗೆ ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬಸ್ಸಾಂಬಾರನ್ನ ಊಟ ಅಂತೂ ಸಖತ್ತಾಗಿರುತ್ತೆ, ನನಗಿಷ್ಟ ಪರ್ಸ್ನಲಾಗಿ. ಹಾಗೂ ಹೀಗೂ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡುವಷ್ಟರಲ್ಲಿ 10:30 ಆಗಿತ್ತು. ಊಟ ಎಲ್ಲ ಮುಗಿದ ಮೇಲೆ ಅದು ಇದು ಕೆಲಸ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ರು. ರಾತ್ರಿನೇ ಬಂದು ಹೇಳಿದರು. ಪಾಪ ಬೆಳಗ್ಗೆಯಿಂದ 2 ಸಲ ಬಂದು ಹೇಳಿದ್ರು. ಅಮ್ಮ, ನಾನು, ರೇಖಕ್ಕ ಮತ್ತು ಪುಣ್ಯ ಆಂಟಿ ಎಲ್ಲ ಹೋಗ್ತಾಯಿದ್ವಿ. ಗೃಹ ಪ್ರವೇಶ ಎಲ್ಲೂ ಹೊರಗಡೆ ಇರಲಿಲ್ಲ, ಊರಲ್ಲೇ ಇದ್ದಿದ್ದು. ಸೊ ಊರಲ್ಲೇ ಏನಾದರೂ ಫಂಕ್ಷನ್ ಇದ್ದರೆ ಸೀರೆಗೆ ಮತ್ತು ಒಡವೆಗೆ ಅಷ್ಟು ಪ್ರಾಬ್ಲಮ್ ಅನಿಸಲ್ಲ, ಇರೋದನ್ನೇ ಹಾಕ್ಕೊಂಡು ಹೋಗಿಬಿಡ್ತೀನಿ ನಾನಂತೂ. ಆದರೆ ಹೊರಗಡೆ ಫಂಕ್ಷನ್ಗೆ ಹೋಗುವಾಗಲೇ ಅನಿಸೋದು, ಯಾವುದಪ್ಪ ಸೀರೆ ಹಾಕ್ಕೊಳ್ಳೋದು, ಯಾವುದಪ್ಪ ಡ್ರೆಸ್ ಹಾಕ್ಕೊಳ್ಳೋದು, ಒಡವೆ ಏನಪ್ಪ ಹಾಕ್ಕೊಳ್ಳೋದು ಅಂತ. ಬಟ್ ಊರಲ್ಲಿ ಫಂಕ್ಷನ್ ಇದೆ, ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ನಾನು ಗೃಹ ಪ್ರವೇಶ ಅಂದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದೇ ಇರಬೇಕು. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಇವರು ಫುಲ್ಲೇನು ರಿಚ್ ಆಗಿಲ್ಲ, ಆದರೂ ಮನೆ ಗಂಡು ಮಕ್ಕಳಾಗಿರೋದ್ರಿಂದ ಒಳ್ಳೊಳ್ಳೆ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಮನೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪೂರ್ತಿ ಫಿನಿಷಿಂಗ್ ಆದಮೇಲೆ ಮನೆಗೆ ಹೋಗಿದ್ದಾರೆ. ಆದರೆ ನಮಗೆ ಇದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಹೆಣ್ಮಕ್ಳು ಮನಸ್ಸು ಹೇಗೆ ಅಂದರೆ, ಅಯ್ಯೋ ನಾವು ಇದೆಲ್ಲ ಮಾಡ್ಕೊಂಡಿಲ್ವಲ್ಲ ಅಂತ ಚೂರು ಬೇಜಾರಾಗುತ್ತೆ. ಕೆಲವ್ರು ಹೇಳಲ್ಲ, ನಾನು ಹೇಳ್ತಿದ್ದೀನಿ. ಹೌದು, ನನಗೂ ಚೂರು ಬೇಜಾರಾಗುತ್ತೆ, ನಾವು ಯಾವಾಗ ಇದೆಲ್ಲ ರೆಡಿ ಮಾಡಿಸ್ಕೊಳ್ಳೋದು ಅಂತ. ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ನೋಡೋಣ ಆ ಟೈಮ್ ಯಾವಾಗ ಬರುತ್ತೆ ಅಂತ. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ರೆಡಿ ಮಾಡಿಕೊಂಡೆ ಮನೆಗೆ ಬಂದಿದ್ದಾರೆ. ಊಟಕ್ಕೆ ಅಂತ ಹೇಳಿ ಒಬ್ಬಟ್ಟು ರೆಡಿ ಮಾಡಿಟ್ಟಿದ್ರು. ನನಗೆ ಪರ್ಸ್ನಲಾಗಿ ಒಬ್ಬಟ್ಟು ತುಂಬ ಇಷ್ಟ ಆಗುತ್ತೆ. ಹಾಗೆ ಇತ್ತಲ್ವ, ಹೋಗಿ ವೀಡಿಯೋ ಮಾಡಿಕೊಂಡೆ. ಹೋಮ ಎಲ್ಲ ಸುಡಿಸಿದ್ದಾರೆ. ಅಡುಗೆ ಮನೆ ಕೂಡ ಚೆನ್ನಾಗಿದೆ, ನಿಮ್ಗೆ ಆಗಲೇ ತೋರಿಸ್ದೆ. ಈ ರೂಮಲ್ಲಿ ಇನ್ನೂ ವಾರ್ಡ್ರೋಬ್ ರೆಡಿ ಮಾಡ್ಕೊಂಡಿಲ್ಲ, ಪಾಪ ಆದಾಗ ಮಾಡ್ಕೊಳ್ಳಿ ಬಿಡಿ. ನಾನು ಒಳಗಡೆ ಹೋಗುವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ. ಒಳಗಡೆ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ಮೇಲೆ ಮನೆ ಬಾಗಿಲು ಹೇಗಿದೆ, ಮನೆ ಮುಂದೆ ಹೇಗಿದೆ ಅಂತ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಹೋಮದ ಕಪ್ಪನ್ನು ಎಲ್ಲರೂ ಹಾಕ್ಕೊಂಡಿದ್ರು, ನಾನು ಮತ್ತು ಅಮ್ಮ ಹಾಕ್ಕೊಂಡಿರಲಿಲ್ಲ.
ಪುಣ್ಯಂಟಿ ಬಂದು ಅಮ್ಮಂಗೂ ಇಡ್ತಾ ಇದ್ದಾರೆ ಹಣೆಗೆ. ಇವರೇ ಮನೆ ಓನರು, ಈ ಮನೆ ಮಾಡಿದಾರಲ್ಲ ಅವರು ಓನರು. ಸೀರೆ ಹಾಕ್ಕೊಂಡು ಹೋದ್ರಲ್ವ ಅವರು, ನನಗೂ ಕೂಡ ಬಂದು ಇಡ್ತಿದ್ದಾರೆ. ನಂತರ ಹೋಗಿ ಊಟಕ್ಕೆ ಕೂತ್ಕೊಂಡು ಊಟ ಸಖತ್ತಾಗಿ ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಮಧ್ಯ ಚೇರ್ ಏನೋ ಸರಿ ಇಲ್ಲ ಅಂತ ಅಂದ್ಕೊಂಡು ಚೇರ್ ಬಿಟ್ಟು ಈ ಕಡೆ ನಾನು ಕೂತ್ಕೊಂಡಿಲ್ಲ, ನನ್ನ ಬಿಟ್ಟು ಆ ಕಡೆ ಅವ್ರು ಕೂತ್ಕೊಂಡಿದ್ದಾರೆ. ಊಟ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ಒಂದು 2-3 ಥರ ಪಲ್ಯ, 2-3 ಥರ ಸ್ವೀಟ್ ಅಂದರೆ ಒಬ್ಬಟ್ಟು, ಕೇಸರಿಬಾತು ಮತ್ತು ಕಾಜು ಬರ್ಫಿ ಎಲ್ಲ ಮಾಡಿಸಿದ್ದಾರೆ. ಊಟ ತುಂಬ ಚೆನ್ನಾಗಿತ್ತು. ಆಮೇಲೆ ಗೀ ರೈಸ್ ಮತ್ತು ಆಲೂಗಡ್ಡೆ ಕುರ್ಮಾ ಮತ್ತು ಮೊಸರು ಬಜ್ಜಿ ಹಾಕಿದ್ರು ಮಿಸ್ ಆಗುತ್ತೆ ಅಂತ ಹೇಳಿ ಮತ್ತೆ ವೀಡಿಯೋ ಮಾಡಿಕೊಂಡೆ. ಬೆಳಿಗ್ಗೆ 50 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಹೂವು ಇತ್ತು. ಅವರು 100 ಗ್ರಾಮ್ಗೆ ಹಾಕ್ಕೊಳ್ಳಿಲ್ಲ. ಅದಕ್ಕೆ ಏನು ಮಾಡಿದೆ, ಕಟ್ಟಿ ಇಲ್ಲೇ ಯಾರಿಗಾದ್ರೂ ಕೊಡೋಣ ಅಂತ ಹೇಳಿ ಕಟ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದ್ನಲ್ಲ, ದೇವ್ರ ಫೋಟೋಗೆ ನಂದಿ ಬಟ್ಲು ಹೂವನ್ನೇ ಹಾಕ್ತೀನಿ. ಈ ಹೂವು ಪನ್ನೀರ್ ಎಲೆ ಕೂಡ ನಮ್ಮ ಹತ್ರನೇ ಇತ್ತಲ್ವ, ಮಧ್ಯ ಹಾಕಿದ್ರೆ ಸ್ವಲ್ಪ ಹೂ ಉದ್ದ ಆಗುತ್ತೆ ಮತ್ತು ಅದ್ರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕಿತ್ಕೊಂಡು ಬಂದೆ. ಇದು ನೋಡಿ ಕನಕಾಂಬರ ಬೀಜ ಹೂ ಒಳಗಡೆ ಇತ್ತು. ಕನಕಾಂಬರ ಬೀಜ ಹೀಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಹೂಗೆ ಇವತ್ತಿನ ರೇಟಲ್ಲಿ ನಿಮಗಿಲ್ಲ ಅಂದರೂ 50 ರೂಪಾಯಿ ಮೇಲಾಗುತ್ತೆ. ಅಷ್ಟೊತ್ತಿಂದ ಬೆನ್ನು ಬರ್ಸ್ಕೊಂಡು ನಾನು ಕಟ್ಟಿದೆ. ಆದರೆ ಇದು ಜಸ್ಟ್ ಒಂದು 10 ರೂಪಾಯಿ ಅಷ್ಟೇ ಇಲ್ಲಿ ಕೊಡೋದು. ಅಂಗಡಿಗೆ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಂಗಡಿಯವರು ಬಾಗಿಲು ಹಾಕ್ಬಿಟ್ಟಿದ್ರು. ನಮ್ಮ ಮನೆ ಹಳೆ ಮನೆ ಪಕ್ಕನೇ ಅಂಗಡಿ ಇರೋದು. ಸಾವಿತ್ರಕ್ಕನ ಮನೆಗೆ ಹೋದೆ. ಹೂ ಕೊಡೋಕ್ಕೆ ಅಂತ ಅಂಗಡಿ ಹತ್ರ ಬಂದೆ. ಅಂಗಡಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲೇ ಸಾವಿತ್ರಕ್ಕನ ಕೇಳ್ಕೊಟ್ಟೆ, ಸಾಯಂಕಾಲ ಕೊಡ್ತಾರೆ ಅವ್ರು ಬಂದಮೇಲೆ ಅಂತ ಎಲ್ಲಿಗೆ ಬಂದೆ. ಅವ್ರು ಜ್ಯೂಸ್ ಕೊಟ್ಟು ಅರ್ಧ ಕುಡಿದ್ಬಿಟ್ಟಿದ್ದೀನಿ. ಅವ್ರು ಕೂತಿದ್ದಾರೆ. ಮಿಂಚು ಬಾಯಿಲಿ. ಎಷ್ಟು ವರ್ಷ ಆಯಿತು ಸಾಯಿತ್ರಕ್ಕ ಇದು ಬೇಕು? 4 ವರ್ಷದ ಮೇಲಾಗೈತಲ್ವ? 5 ವರ್ಷ ಆಯ್ತಲ್ವ? ಹಾಂ ಹಾಂ. ನೋಡಿ ನೀವು ನಮ್ಮನ್ನ ಅಲ್ಲಿದ್ದಾಗಲೂ ಅದಿತ್ತು, ಈಗಲೂ ಐತೆ ಪಾಪ. ಅಮ್ಮ ಎಷ್ಟು ಬೆಕ್ತತ್ತು ಎಲ್ಲ ಸತ್ತೋಯ್ತು, ಪಾಪ. ಹಾಂ, ಏನೂ ಆಗಲ್ಲ. ಅದು ಗಂಡಂತೆ, ಇದು ಎಲ್ಲೂ ಹೋಗಿಲ್ಲ, ಹೊಟ್ಟೋಗ್ಬಿಡ್ತಾವೆ ಎಲ್ಲಾರ. ಹಾಂ. ರಜದಲ್ಲಿ ಮಿಂಚು ಬೆಂಗಳೂರಿಗೆ ಹೋಗಿದ್ಲು. ಬೆಂಗಳೂರಿಗೆ ಹೋಗಿದ್ದು ಬಂದಮೇಲೆ ಬೆಳ್ಳಗಾಗ್ಬಿಟ್ಟಿದ್ದಾಳೆ. ವೀಡಿಯೋ ಮುಂದೆ ಬರಲ್ವಂತೆ, ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಸ್ಕೋಪ್ ತಗೋತಾ ಇದ್ದಾಳೆ. ಇವ್ರ ಮನೇಲಿ ಒಂದು ಬೆಕ್ಕಿದೆ, 5-6 ವರ್ಷದಿಂದನೂ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮುಖ ತೊಳ್ಕೊತಿದೆ ನೋಡಿ. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿ ಮನೆಯಲ್ಲಿ ಬೆಕ್ಕು ಮುಖ ತೊಳ್ಕೊಂಡ್ರೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಹೇಳ್ತಿರ್ತಾರೆ. ಆದರೆ ಈ ಬೆಕ್ಕು ದಿನಾ ಮುಖ ತೊಳ್ಕೊಳ್ಳುತ್ತಂತೆ. ದಿನಾ ನೆಂಟರು ಬಂದುಬಿಟ್ರೆ ಅಷ್ಟೇ ಮನೆ ಕತೆ. ಇದೇನಿದು ಆಗಲೇ ಸೊಪ್ಪು ಕಾಳು ಪಲ್ಯ ಎಲ್ಲ ಮಾಡಿ ತೋರಿಸೋದು ಮತ್ತೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ, ಇದು ಸಂಜೆ ವೀಡಿಯೋ. ಸಂಜೆ ಅಷ್ಟರಲ್ಲಿ ಬೇಸಿಗೆ ಇರೋದ್ರಿಂದ ಬೇಗ ಕೆಟ್ಟೋಗುತ್ತೆ ಅಂತ ಹೇಳಿ ನಾನು ಬೇರೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ವಾ, ಏನೂ ಖಾಲಿಯಾಗಿಲ್ಲ. ನಾನು ಖಾಲಿಯಾಗಿಲ್ಲ, ಸೊಪ್ಪು ಕಾಳು ಖಾಲಿಯಾಗಿಲ್ಲ, ಮತ್ತು ಇದು ಖಾಲಿಯಾಗಿಲ್ಲ, ಏನಪ್ಪ ಸಾಂಬಾರು ಖಾಲಿಯಾಗಿಲ್ಲ. ನಾನು ಶಾರು ಇಬ್ಬರು ನನಗೆ ಊಟ ಮಾಡೋಂಗಿಲ್ಲ. ಇವಾಗಲೂ ಸಹ ನಾನು ಊಟ ಮಾಡಲಿಲ್ಲ. ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋಗಿದ್ದು ಬಂದುಬಿಟ್ರೆ ರಾತ್ರಿ ಹೊತ್ತು ಊಟನೇ ಮಾಡೋದಿಲ್ಲ. ಇಬ್ಬರು ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಂಡು ಕುಡಿಯೋಣ. ಹೊರಗಡೆ ಮಳೆ ಬರ್ತಿದೆ, ಒಳಗಡೆ ಅಂತೂ ಫುಲ್ಲು ಸೆಕೆ ಇದೆ ಅಂತ ಹೇಳಿ ಹೊರಗಡೆ ಕುತ್ಕೊಂಡು ಕುಡಿಯೋಣ ಅಂತ ಕಾಯಿಸ್ಕೊಂಡೆ. ಹೊರಗಡೆ ಸ್ವಲ್ಪ ಮಳೆ ಬರ್ತಿದೆ, ಅದ್ರ ಸೌಂಡ್ ಕೇಳಿಸ್ತಿದೆ, ಆದರೆ ಮಳೆ ಬರ್ತಿರೋದು ಕಾಣಿಸ್ತಿಲ್ಲ. ಬನ್ನಿ ಆಚೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ನಾನು ಯಾಕೋ ನನ್ನ ವೀಡಿಯೋಸ್ ಅಷ್ಟು ವ್ಯೂಸ್ ಆಗ್ತಿಲ್ಲ ಅಂತ ಹೇಳಿದಾಗ ಎಲ್ಲರೂ ಅಷ್ಟು ಪ್ರೀತಿಯಿಂದ ಹಾಗೇ ಆಗುತ್ತೆ, ಮುಂದೆ ಇಂಪ್ರೂವ್ ಆಗುತ್ತೆ. 0 ಇದ್ದವರು 100K ಮೇಲೆಲ್ಲ ಆಗಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ ಸಿಸ್ಟರ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯನ್ನು ನೋಡಿದಾಗ ನನಗೆ ಯೂಟ್ಯೂಬ್ ಸ್ಟಾಪ್ ಮಾಡಬೇಕಂತ ಅನಿಸಲ್ಲ. ಆದಷ್ಟು ನಾನು ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾನೇ ಇರ್ತೀನಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಅದು ಗೃಹ ಪ್ರವೇಶದ ಮನೆ, ದೂರದಲ್ಲಿ ಲೈಟಿಂಗ್ಸ್ ಕಾಣಿಸ್ತಿತ್ತಲ್ಲ ಅದು ನೋಡಿ. ಮಳೆ ಬರ್ತಿದೆ ಆದರೆ ನಿಮಗೆ ಕಾಣಿಸ್ತಿಲ್ಲ, ಮಳೆ ಹನಿಗಳು ಕತ್ಲೆ ಇದೆ ಅಲ್ವಾ, ಅದಕ್ಕೆ. ನಾನು ಶಾರು ಇಬ್ಬರು ಹೊರಗಡೆ ಕೂತ್ಕೊಂಡು ಹಾಲು ಕುಡಿತಾ ಇದ್ದೀವಿ. ಹಾಲು ಕುಡಿಯೋಣ ಅಂತ ಬಾಯಿಗೆ ಇಟ್ಕೊಂಡೆ, ತುಂಬಾ ಬಿಸಿ ಇತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.